ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಬೆಳಗ್ಗೆ ಏನು ಮೆಣಸು ತೋರಿಸ್ತಿದ್ದಾಳೆ ಅಂತ ಅಂದ್ಕೋತಿದ್ದೀರಾ? ಹೌದು, ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಪತ್ರೊಡೆ. ಯಾರಿಗೆಲ್ಲ ಗೊತ್ತು, ಈ ಹೆಸರು ಯಾರೆಲ್ಲ ಕೇಳಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ತುಂಬ ಟೈಪ್ ಪತ್ರೊಡೆ ಮಾಡ್ತಾರೆ, ಆದರೆ ಕಕ್ಕಡ ತಿಂಗಳಲ್ಲಿ ಮರ ಕೆಸದ್ದು ಪತ್ರೊಡೆ ಜಾಸ್ತಿ ಮಾಡ್ತಾರೆ. ಅದು ಕೂಡ ಕೊಡಗಿದ್ದು ಕಕ್ಕಡ ಸ್ಪೆಷಲ್ ಪತ್ರೊಡೆ, ಅಣಬೆ ಮತ್ತು ಕಣಿಲೆ ಇದೆಲ್ಲ. ಮರಕ್ಕೆ ಸೊಪ್ಪನ್ನ ತಂದು ತೊಳೆದು ಒಣಗಿಸಿ ಅಂತ ಹೇಳಿದರೆ ಅದರ ನೀರೆಲ್ಲ ಎಳೆದ ಮೇಲೆ ಚೆಂದ ಕಟ್ ಮಾಡಿ ಇಟ್ಟಿದ್ದಾರೆ ಅತ್ತೆ. ಇದನ್ನ ನಾನು ಹಾಗೆ ಅಕ್ಕಿನ ನೆನೆಸಿಟ್ಟಿದ್ದೆ, ರುಬ್ಬಿ ಇಟ್ಟಿದ್ದೇನೆ ಅಕ್ಕಿನ. ಹಾಗೆ ಮಸಾಲೆ ಕೂಡ ಬೇಕದಕ್ಕೆ ಅಂತ ಹೇಳಿ ಮಸಾಲೆನ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ಕರೆಂಟ್ ಇರಲಿಲ್ಲ, ಹಾಗೆ ಜನ್ರೇಟರ್ ಸ್ಟಾರ್ಟ್ ಮಾಡಿ ಒಮ್ಮೆಲೆ ಎಲ್ಲ ಕೆಲಸ ಮಾಡಿಟ್ಟಿದ್ದೇನೆ. ಮಾವ ಎಲೆನ ಬಾಡಿಸಿಟ್ಟಿದ್ದಾರೆ. ಈ ಅಕ್ಕಿ ರುಬ್ಬಿಟ್ಟಿದ್ದಕ್ಕೆ ಎಲೆನ ಮಿಕ್ಸ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಬೇಯಿಸಿ ಇಡುವಂಥದ್ದು. ಬೇಯಿಸಿ ಇಡೋದು ಕೈಯಲ್ಲಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಬೇಯಿಸಿ ಆದಮೇಲೆ ಇದನ್ನ ಮತ್ತೆ ಕಟ್ ಮಾಡಿಟ್ಟಿದ್ದಾರೆ. ಮತ್ತು ಇದನ್ನ ಮಾಮೂಲಿ ಒಗ್ಗರಣೆಗೆ ಇದನ್ನ ಹಾಕಿದರೆ ರುಬ್ಬಿದ ಮಸಾಲೆನ ಹಾಕಿ ಕಟ್ ಮಾಡಿದ ಪತ್ರೊಡೆನ ಹಾಕಿದರೆ ಪತ್ರೊಡೆ ರೆಡಿ. ಗದ್ದೆ ತೋರಿಸ್ತಾ ಇದ್ದೇನೆ. ಇವತ್ತು ಪೈರಿಗೆ ಹೊರಟಿದ್ದೇನೆ, ಪೈರು ತೆಗಿಲಿಕ್ಕೆ. ವರ್ಷಕ್ಕೊಂದ್ಸಲ ಈ ಗದ್ದೆಗೆ ನಾನು ಪೈರು ತೆಗಿಲಿಕ್ಕೆ ಹೋಗ್ತೇನೆ. ಹುಷಾರಿದ್ದರೆ ಹೋಗ್ತೇನೆ. ಕಳೆದ ಸಲ ಹೋಗಿದ್ದೆ. ಆಚೆ ವರ್ಷ ಹುಷಾರಿರಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಕಳೆದ ಸಲ ಹೋಗಿದ್ದೆ. ಈ ಸಲ ಪೈರು ತೆಗಿಲಿಕ್ಕೆ ಹೇಳಿದ್ದಾರೆ, ಹಾಗಾಗಿ ಹೊರಟಿದ್ದೇನೆ ನಾನು. ತುಂಬ ಇಷ್ಟದ ಕೆಲಸ ನನಗೆ ಇದು. ಬಟ್ ಒಂದೇ ಒಂದು ದಿನ ಸಿಗೋದು. ತುಂಬ ಜನ ಬರ್ತಾರೆ, ತುಂಬ ಜನರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡಲಿಕ್ಕೆ ತುಂಬ ಖುಷಿಯಾಗತ್ತೆ. ನೋಡಿ, ಪೈರು 1 ತಿಂಗಳಾಯಿತು ಇಲ್ಲಿ ಬೀಜ ಹಾಕಿ. ಆದಮೇಲೆ ಇದು 1 ತಿಂಗಳಾದಮೇಲೆ ಹೀಗೆ ಬಂದಿದೆ. ಕರೆಕ್ಟ್ 1 ತಿಂಗಳಾಯಿತು ಇವತ್ತು ಪೈರು ತೆಗೆಯೋದು. ಹಾಗಾಗಿ ಪೈರು ತೆಗೆಯೋಕ್ಕೆ ಬಂದೆ. ಮೊಬೈಲ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಮೊಬೈಲ್ನ ಕೇರ್ಫುಲ್ಲಾಗಿ ಹಿಡ್ಕೋಬೇಕು ಕೂಡ. ನೀರಿಗೆ ಬಿದ್ದರೆ ಮೊಬೈಲ್ ಹೊಸ್ತು ತಗೋಬೇಕಾಗ್ಬೋದು. ಆದರೂ ಸಾಧ್ಯ ಆದಾಗ ನೋಡೋಣ, ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಮೊಬೈಲ್ ತಂದಿದ್ದೇನೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೇನೆ ಪೈರು ತೆಗೆಯೋದು. ಹೊಸ ಸಬ್ಸ್ಕ್ರೈಬರು, ಹೊಸ ಫ್ರೆಂಡ್ಸ್ ಎಲ್ಲ ತುಂಬ ಜನ ಆಗಿದ್ದಾರೆ. ಈಗ ನೋಡುವವರಿಗೋಸ್ಕರ ಈ ವಿಡಿಯೋನ ಮತ್ತೆ ಮಾಡ್ತಾಯಿದ್ದೇನೆ. ಇಬ್ಬರು ಬಂದು ಪೈರು ತೆಗಿತಾ ಇದ್ದಾರೆ ಈಗಾಗಲೇ. ನಾನು ಇನ್ನು ಈಗ ಬರ್ತಿರೋದು. ನೋಡಿ, ಚೆಂದ ಇದೆ. ಯಾರಿಗೆಲ್ಲ ಪೈರು ತೆಗಿಯೋಕ್ಕೆ ಗೊತ್ತು, ಯಾರೆಲ್ಲ ಪೈರು ತೆಗೆದಿದ್ದೀರಾ, ಯಾರಿಗೆಲ್ಲ ಗದ್ದೆ ಇದೆ, ಯಾರ್ದೆಲ್ಲ ನಾಟಿ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ. ನೋಡಿ, ಇವರೆಲ್ಲ ಸ್ವಲ್ಪ ದೂರದವರು, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರು. ಲೈನಲ್ಲಿ ಇದ್ದಾರೆ. ನೋಡಿ, ಇದನ್ನ ಸ್ವಲ್ಪ ನೀಟಾಗಿ ಬೇರನ್ನು ಒಂದೇ ಸೈಡ್ ಇಟ್ಟು ಕಟ್ಟಕ್ಕಿದೆ. ಯಾಕೆಂತ ಹೇಳಿದರೆ ಅದನ್ನ ಮತ್ತೆ ನಾಟಿ ಮಾಡುವಾಗ ಇಲ್ಲದಿದ್ದರೆ ಕಷ್ಟ ಆಗತ್ತೆ ಅಂತ. ಎಷ್ಟಿದ್ದ ಗದ್ದೆ ಇಷ್ಟು ಆಗಿದೆ. ಇದು ಮಧ್ಯಾಹ್ನ ಆಗಿದೆ ಅಂತ ಅನ್ಕೋತೆ, ನನಗೆ ನೆನಪಿಲ್ಲ ಈಗ. ವಾಯ್ಸ್ ಮತ್ತೆ ಕೊಡ್ತಿದ್ದೇನೆ ಹಾಗಾಗಿ. ಹೌದು, ಇದು ಊಟಕ್ಕೆ ಹೋಗುವ ಟೈಮ್. ಇಷ್ಟು ಆಗಿದೆ, ಇನ್ನು ಅಷ್ಟು ಬಾಕಿ ಇದೆ ಊಟಕ್ಕೆ ಹೋಗ್ಲಿಕ್ಕೆ ಆಗುವಾಗ. ಮಧ್ಯಾಹ್ನ ಕಾಫಿ ಬ್ರೇಕಲ್ಲಿ ಜೋರು ಮಳೆ ಬಂತು. ಯಾವುದೇ ವೀಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಎಲ್ಲರೂ ಊಟಕ್ಕೆ ಹೊರಟ್ವಿ ನಾವು ಲೈನಲ್ಲಿ. ಗದ್ದೆದು ಏರಿ ತುಂಬ ಜಾರ್ತಾ ಇದೆ, ಕೇರ್ಫುಲ್ಲಾಗಿ ಹೋಗಬೇಕು. ಯಾಕೆಂತ ಹೇಳಿದರೆ ನಡೆದು ಎಲ್ಲರೂ ನೀರು ಕಾಲಿಗೆ ತಾಗಿಸಿ ನಡೆಯೋದಲ್ವ, ತುಂಬ ಕೆಸರಾಗಿದೆ. ಏರಿ ಕೂಡ ಸಣ್ಣದೇ ಇದೆ, ಹಾಗಾಗಿ ಜಾರಿ ಬಿದ್ದರೂ ಬೀಳ್ಬೋದು. ಒಬ್ಬರು ಜಾರಿ ಬಿದ್ದರೂ ಆಗಲಿ, ತುಂಬ ಕೇರ್ಫುಲ್ಲಾಗಿ ಗದ್ದೆಯಲ್ಲಿ ಹೋಗಬೇಕು. ಮಳೆಗಾಲ ಆದ ಕಾರಣ ಕಲರ್ ರೈನ್ ಕೋಟ್ ಹಾಕ್ಕೊಂಡಿದ್ದಾರೆ ಎಲ್ಲರೂ. ನೋಡಿ, ಎಲ್ಲ ಕಲರ್. ಒಂದು ಕಡೆ ಪೈರು ತೆಗೆಯೋದಾದರೆ ಇನ್ನೊಂದು ಕಡೆ ನಾಟಿ ಕೂಡ ಮಾಡ್ತಾಯಿದ್ದಾರೆ ಒಟ್ಟೊಟ್ಟಿಗೆ. ಅಲ್ಲೆರಡು ದೊಡ್ಡ ಗದ್ದೆ ನಾಟಿಯಾಗಿದೆ, ಇಲ್ಲೊಂದು ಸಣ್ಣ ಗದ್ದೆ ನಾಟಿಯಾಗಿದೆ. ಇನ್ನಿಷ್ಟು ಗದ್ದೆಗಳು ಬಾಕಿಯಾಗಿದೆ. ತಲೆ ತನಕ ನಾಟಿ ಮಾಡೋಕ್ಕೆ ಬಾಕಿ ಇದೆ. ಪೈರು ತೆಗೆದ ಹಾಗೆ ನಾಟಿ ಮಾಡ್ತಾ ಇದ್ದಾರೆ, ಈಸಿ ಆಗತ್ತೆ ಅಂತ ಹೇಳಿ. ಇದು ನಾಟಿಯಾದ ಗದ್ದೆಗಳು. ತುಂಬ ಈ ಕೆಲಸ ಇಷ್ಟ ಎಲ್ರಿಗೂ. ಆಲ್ಮೋಸ್ಟು ಪೈರು ತೆಗೆಯೋದು ಹೆಂಗಸರಿಗೆ
ಕೇಳಿರ್ಬೋದು. ಕತೆಗಳು, ಮಾತುಗಳು, ಹಬ್ಬ ನಗು, ಹರಟೆ ಅಂತ ಹೇಳಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬೇರೆ ಎಲ್ಲ ಕೆಲಸ ಮಾಡುವಾಗ ಸುಸ್ತಾಗತ್ತೆ ಅಂತ ಇರುತ್ತೆ, ಬಟ್ ಈ ಕೆಲಸಕ್ಕೆ ಸುಸ್ತಾಗಲ್ಲ. ಆದರೆ ಅದರ ಎಫೆಕ್ಟ್ ಮರುದಿನ ಗೊತ್ತಾಗತ್ತೆ. ಕಾಲು ನೋವು ಇರುತ್ತೆ, ಸೊಂಟ ನೋವಿರುತ್ತೆ. ಆದರೆ ಆ ಕೆಲಸ ಮಾಡುವಾಗ ನಿಜವಾಗ್ಲೂ ಏನು ಸಹ ಗೊತ್ತಾಗಲ್ಲ. ಅಷ್ಟು ಖುಷಿಯಾಗೋ ಕೆಲಸ ಅಂತ ಹೇಳಿದರೆ ಪೈರು ತೆಗೆಯೋದು. ಅಂತೂ ಫೈನಲಿ ಗದ್ದೆ ಎಲ್ಲ ಕೂಡ ಪೈರು ತೆಗೆದು ಆಗಿದೆ. ಇಲ್ಲ ಇಲ್ಲಿದೆ. ಇನ್ನು ಸ್ವಲ್ಪ 4 ಗಂಟೆಗೆ ಕೆಲಸ ಮುಗಿಯೋದು. 1.5 ಗಂಟೆ ಜಾಸ್ತಿ ಮಾಡಿ ಮುಗಿಸಿನೇ ಹೋಗಿರೋದು ಈ ಕೆಲಸನ. ಮತ್ತು ಮರುದಿನಕ್ಕೆ ಬೇಡ ಅಂತ ಹೇಳಿ ಎಲ್ಲರೂ ಒಂದು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಮುಗಿಲಿ ಬೇಗ ಮುಗಿಲಿ ಅಂತ. ಯಾರೆಲ್ಲ ಕೆಲಸನ ಮಾಡಿದ್ದೀರಾ ಕಮೆಂಟಲ್ಲಿ ಹೇಳಿ. ಮಾಡೋರು ಯಾರಾದರೂ ಇದ್ದರೆ, ಈ ಕೆಲಸ ಇಷ್ಟ ಇದ್ದರೆ ಕಮೆಂಟಲ್ಲಿ ಹಾಕಿ. ಎಲ್ಲ ಆದಮೇಲೆ ಲಾಸ್ಟಿಗೆ ಪೂಜೆ ಕೂಡ ಮಾಡ್ತಾರೆ. ಪೈರಿಗೆ ಲಕ್ಷ್ಮಿ ಅಂತ ಹೇಳ್ತಾರೆ, ಲಕ್ಷ್ಮಿ ಬರೋದು ಅಂತ. ಹಾಗಾಗಿ ಪೂಜೆ ಅಂತ ಹೂ ಇಟ್ಟು ಕುಂಕುಮ ಹಚ್ಚಿ ಸೂರ್ಯಗೆ ಅಕ್ಕಿ ಎಲ್ಲ ಹಾಕಿ ಪೂಜೆ ಮಾಡೋದೊಂದು ಕ್ರಮ ಎಲ್ಲ ಇದೆ. ಅದನ್ನ ಎಲ್ಲ ಪೈರು ತೆಗೆದಾದ್ಮೇಲೆ ಮಾಡೋದು. ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರೂ. ಅಕ್ಕಿ ಹಾಕಿ ಮಾಡಲಿಕ್ಕೆ ಉಂಟು. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೇನೆ ಇದನ್ನ. ಈ ಸಲ ಕೂಡ ಮತ್ತೆ ತೋರಿಸ್ತಾ ಇದ್ದೇನೆ. ಲಕ್ಷ್ಮಿ ಡಿಸೆಂಬರಲ್ಲಿ ಮತ್ತೆ ಮನೆಯೊಳಗೆ ಬರ್ತಾಳೆ ಭತ್ತನ ಹೊತ್ಕೊಂಡು. ಈಗ ನಾಟಿ ಮಾಡಿದರೆ ಅದರಲ್ಲಿ ಪೈರಿದ್ದು ಸ್ವಲ್ಪ ಚಿಗುರು ಮತ್ತು ಒಂದು ಯಾವುದೋ ಹುಲ್ಲು ಸಿಗುತ್ತೆ, ಅದನ್ನೆಲ್ಲ ರಸ ತೆಗೆದು ಸ್ವಲ್ಪ ಕುಂಕುಮ ಟೈಪ್ ಮಾಡ್ತಾರೆ. ಅದರಲ್ಲೇ ಮಾಡುವಂಥದ್ದು. ಅದನ್ನ ನನಗೆ ಗೊತ್ತಿಲ್ಲ ಅದು ಹುಲ್ಲು ಯಾವುದು ಅಂತ, ಬಟ್ ಅವರೆಲ್ಲ ತುಂಬ ಅದರಲ್ಲಿ ಅನುಭವ ಇರುವವರು, ಹಾಗಾಗಿ ಗೊತ್ತುಂಟು ಮಾಡ್ತಾ ಇದ್ದಾರೆ. ಅಂತೂ ಫೈನಲಿ ಈ ವರ್ಷದ ನಾಟಿ ಎಲ್ಲ ಪೈರು ತೆಗೆದು ಮುಗಿತು. ನಾಟಿ ಕೂಡ ಮರುದಿನಕ್ಕೆ ಎಂಡ್ ಮಾಡಿದ್ದಾರೆ. ಅಲ್ಲ, ನಾವು ಫ್ರೈಡೇ ಮಾಡಿದ ಕೆಲಸ ಇದು. ಸಂಡೆಗೆ ಮಧ್ಯಾಹ್ನಕ್ಕೆ ನಾಟಿ ಕೂಡ ಮುಗಿಸಿದ್ದಾರೆ. ವರ್ಷಕ್ಕೊಂದು ಸಲ ಗದ್ದೆಯ ಕೆಸರಲ್ಲಿ ನಾವುಗಳು ಖುಷಿಯ ಕೆಲಸ ಅಂತ ಹೇಳ್ತೇನೆ ಇನ್ನೊಮ್ಮೆ ಕೂಡ ನಾನು. ಇಷ್ಟ ನನಗೆ ಅಂತ. ಫೈನಲಿ ಎಲ್ಲ ಗದ್ದೆ ಕೂಡ ನಾಟಿ ಮಾಡಿ ಆಗಿದೆ. ನನ್ನ ಈ ನಾಟಿದು ಕೆಲಸ, ಪೈರು ಕೆಲಸದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.